ಹಲೋ ನಮಸ್ಕಾರ, ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಜಿಂದಗಿ ಅಂದ್ರೇನೆ ಹಾಗೆ, ಅದು ಯಾವತ್ತಿದ್ರೂ ಕೂಡ ಏರುಪೇರು ಆಗ್ತಾನೆ ಇರುತ್ತೆ. ನೋಟ್ ಬ್ಯಾನ್ ಆದಾಗಿಂದಲೂ ಕೂಡ ಜಿಂದಗಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಅದು ಒಂದಿಷ್ಟು ಕಷ್ಟನೂ ಇದೆ, ಒಂದಿಷ್ಟು ಸುಖನೂ ಇದೆ. ಒಂದಿಷ್ಟು ದುಡ್ಡನ್ನು ಸೇವ್ ಮಾಡಿಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾ ಇದೆ, ಅಂದ್ರೆ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಮಗದೊಂದು ಕಡೆ ತರಕಾರಿ ಮತ್ತೆ ಬೇಳೆಕಾಳುಗಳ ಮೌಲ್ಯ ಕೂಡ ಕಡಿಮೆ ಆಗಿದೆ. ಇದೆಲ್ಲವೂ ಕೂಡ ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ಖುಷಿಯನ್ನ ಕೊಡುತ್ತೆ. ಆದ್ರೆ ಹೇಗಪ್ಪ ದುಡ್ಡನ್ನ ತರೋದು ಬ್ಯಾಂಕ್ನಿಂದ, ಹೇಗಪ್ಪ ATM ಮುಂದೆ ಸಾಲಾಗಿ ನಿಂತ್ಕೊಂಡು ದುಡ್ಡು ತಂದು ಅದನ್ನ ಚೇಂಜ್ ಮಾಡಿಸ್ಕೊಳ್ಬೇಕು ಅನ್ನೋ ಕಷ್ಟ ಗಂಡು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ಒಂದು ಕಡೆ ಖುಷಿ, ನಾನು ಮೇಂಟೈನ್ ಮಾಡಬಹುದು, ಇರುವಂತಹ ದುಡ್ಡಲ್ಲೇ ನಾನು ಸ್ವಲ್ಪ ಕಾಸು ಉಳಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಗೃಹಿಣಿಯರಿದ್ದಾರೆ. ಆದ್ರೆ ಗಂಡು ಮಕ್ಕಳಿಗೆ ಒಂದು ಕಡೆ ಕಷ್ಟ ಇದೆ. ಇದೆಲ್ಲದರ ಮಧ್ಯದಲ್ಲಿ ತರಕಾರಿ ರೇಟ್ ಹೇಗೆ ಕುಸಿತಾ ಇದೆ, ಜೊತೆಗೆ ಬೇಳೆಕಾಳುಗಳ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನು, ಇನ್ನೂ ಏನಾದ್ರೂ ಕಡಿಮೆ ಆಗುತ್ತಾ? ಇದೆಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಪಡ್ಕೊಳ್ತೀನಿ. ಇದೇ ಹೊತ್ತಿನ ವಿಶೇಷ ರೇಟ್ ಚೆಕ್. ಎಸ್, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳ ಜೊತೆಗೆ ನಾನು ಮಾತಾಡ್ತೀನಿ. ಮೊದಲೇದಾಗಿ ನಮ್ಮ ಜೊತೆಗೆ ಭರತ್ ಕುಮಾರ್ ಶಾ ಅವರಿದ್ದಾರೆ, ಅಕ್ಕಿ ಮತ್ತು ಧಾನ್ಯ ವರ್ತಕರ ಸಂಘದ ಕಾರ್ಯದರ್ಶಿ. ಜೊತೆಗೆ ಫುಡ್ ಪ್ರೊಸೆಸಿಂಗ್ ಮತ್ತೆ ಇಂಟರ್ನಲ್ ಟ್ರೇಡ್ ಕಮಿಟಿಯ ಚೇರ್ಮನ್ ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಜೊತೆಗೆ ಗೃಹಿಣಿ ಆಗಿರುವಂತಹ ರೇಖಾ ರಾಮದಾಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ರಾಮಚಂದ್ರ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಕ್ಷಮಿಸಿ. ನಮಸ್ಕಾರ. ಓಕೆ, ಇನ್ನು ನಮ್ಮ ಜೊತೆಗೆ ಉದಯ್ ಕುಮಾರ್ ಅವರು ಇದ್ದಾರೆ, ತರಕಾರಿ ವ್ಯಾಪಾರಿಯವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ನಾನು ನಿಮ್ಮ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ಅದಕ್ಕೂ ಮೊದಲು ಹೇಗೆಲ್ಲ ಬೇಳೆಕಾಳುಗಳ ರೇಟ್ ಕಡಿಮೆ ಆಗಿದೆ, ಅಂದ್ರೆ ನೋಟ್ ಬ್ಯಾನ್ ನವೆಂಬರ್ 8ರ ಬಳಿಕ ಎಷ್ಟು ಕಡಿಮೆ ಆಗಿದೆ, ಜೊತೆಗೆ ತರಕಾರಿಯಲ್ಲೂ ಕೂಡ ಎಷ್ಟು ಹಿಂದೆ ಇತ್ತು, ಈಗ ಎಷ್ಟಾಗಿದೆ, ಇದೆಲ್ಲದರ ಬಗ್ಗೆ ಒಂದಿಷ್ಟು ಅಂಶಗಳನ್ನೇ ಮುಂದಿಡ್ತೀನಿ. ಅದಾದ ನಂತರ ಚರ್ಚೆಯನ್ನ ಮಾಡ್ತೀನಿ. ಎಸ್, ಮೊದಲೇದಾಗಿ ಕಾಳುಗಳ ವಿಚಾರಕ್ಕೆ ನಾವು ನೋಡೋದಾದ್ರೆ ತೊಗರಿ ಕಾಳನ್ನ ನೋಡೋದಾದ್ರೆ ಕ್ವಿಂಟಲ್ಗೆ, ಇದೊಂದು ಮಾತ್ರ ಕ್ವಿಂಟಲ್ ಲೆಕ್ಕಾಚಾರದಲ್ಲಿ ನಾವು ಇಡ್ತಾ ಇದ್ವಿ. ಹಿಂದಿನ ದರ 7,000 ಇತ್ತು, ಜೊತೆಗೆ 7,500 ಒಳಗಡೆ ಇತ್ತು. ಇನ್ನು ನೋಟ್ ಬ್ಯಾನ್ ಆದ ನಂತರ ಈಗಿನ ದರ ಎಷ್ಟಿದೆ ಅಂದ್ರೆ 4,500 ಇಂದ 5,000 ಇದೆ ಕ್ವಿಂಟಲ್ಗೆ ತೊಗರಿಯನ್ನ ನಾವು ಹೇಳ್ತಾ ಇರೋದು. ಇನ್ನು ಕಡಲೆಕಾಳನ್ನ ಕೆಜಿ ಲೆಕ್ಕಾಚಾರದಲ್ಲಿ ನಾವು ನೋಡೋದಾದ್ರೆ ಹಿಂದಿನ ದರ ಅಂದ್ರೆ ನೋಟ್ ಬ್ಯಾನ್ ಹಿಂದಿನ ದರ 110 ಇತ್ತು ಕೆಜಿಗೆ, ಈಗಿನ ದರ 90 ರೂಪಾಯಿ ಆಗಿದೆ. ಇನ್ನು ಅಕ್ಕಿ ಸ್ಟೀಮ್ ಅನ್ನ ನೋಡೋದಾದ್ರೆ 38 ರೂಪಾಯಿ ಇತ್ತು, 38ರಿಂದ 42 ಒಳಗಡೆ ಇತ್ತು. ಆದ್ರೆ ಈಗ 32ರಿಂದ 36 ರೂಪಾಯಿ ಇಲ್ಲಿದೆ. ಅಂದ್ರೆ ಸುಮಾರು 6 ರೂಪಾಯಿಂದ 8 ರೂಪಾಯಿವರೆಗೂ ಕೂಡ ಕಡಿಮೆ ಆಗಿರೋದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಉದ್ದು ಬೇಳೆ 100ರಿಂದ 120 ಇತ್ತು ಹಿಂದೆ ನೋಟ್ ಬ್ಯಾನ್ ಮಾಡೋ ಮುನ್ನ, ಆದ್ರೆ ಈಗ 80ರಿಂದ 110 ರೂಪಾಯಿ ಆಗಿದೆ. ಅಂದ್ರೆ 10 ಅಥವಾ 20 ರೂಪಾಯಿ ವ್ಯತ್ಯಾಸವನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಗೋಧಿಯನ್ನ ಕೂಡ ನೋಡೋದಾದ್ರೆ 28ರಿಂದ 34 ರೂಪಾಯಿ ಒಳಗಡೆ ಇತ್ತು ನೋಟ್ ಬ್ಯಾನ್ ಆಗೋ ಮೊದಲು, ಅಂದ್ರೆ ನವೆಂಬರ್ 8ರ ಹಿಂದೆ. ಈಗ 27ರಿಂದ 32 ರೂಪಾಯಿ ಆಗಿದೆ. ಇನ್ನು ತೊಗರಿ ಬೇಳೆಯನ್ನ ನೋಡೋದಾದ್ರೆ ತೊಗರಿ ಬೇಳೆಯ ಲೆಕ್ಕಾಚಾರ ಈ ರೀತಿಯಾಗಿದೆ. ನೋಟ್ ಬ್ಯಾನ್ ಆಗುವ ಮುನ್ನ 100ರಿಂದ 125 ರೂಪಾಯಿ ಒಳಗಡೆ ಇತ್ತು ಅದರ ಮೌಲ್ಯ, ಆದ್ರೆ ಈಗ 75ರಿಂದ 95 ರೂಪಾಯಿ ಇದೆ. ಅಂದ್ರೆ ತುಂಬಾ ಕುಸಿತವನ್ನ ಕಂಡಿದೆ. 25 ರೂಪಾಯಿಯಷ್ಟು ಕಡಿಮೆ ಆಗಿರೋದು ಗಮನಿಸ್ತಾ ಇದ್ದೀವಿ. ಇನ್ನು ಹೆಸರು ಬೇಳೆಯಲ್ಲೂ ಕೂಡ ನೀವು ನೋಡೋದಾದ್ರೆ 65ರಿಂದ 75 ರೂಪಾಯಿ ಹಿಂದೆ ಇತ್ತು, ಅಂದ್ರೆ ನವೆಂಬರ್ 8ರ ಹಿಂದೆ. ಈಗ 60ರಿಂದ 68 ರೂಪಾಯಿ, ಅಷ್ಟೊಂದು ವ್ಯತ್ಯಾಸ ಹೆಸರು ಬೇಳೆಯಲ್ಲೇನು ಕಾಣ್ತಾ ಇಲ್ಲ, 5 ರೂಪಾಯಿ ಅಷ್ಟೇ ಕಾಣ್ತಾ ಇದೆ. ಇನ್ನು ಹೆಸರು ಕಾಳನ್ನ ನೋಡೋದಾದ್ರೆ 60ರಿಂದ 70 ರೂಪಾಯಿ ಇತ್ತು, ಆದ್ರೆ ಈಗ 55ರಿಂದ 65 ರೂಪಾಯಿ ಆಗಿದೆ. ಇನ್ನು ಕಾಳುಗಳ ಲೆಕ್ಕಾಚಾರ ಆಯಿತು. ತರಕಾರಿ ಕೂಡ ಮುಖ್ಯ ಆಗುತ್ತೆ, ಪ್ರತಿದಿನ ಬಳಕೆ ಆಗೋದೇ ತರಕಾರಿಯ ಮೌಲ್ಯವನ್ನ ಕೂಡ ನೋಡೋಣ. ನವೆಂಬರ್ 8ರ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಹೇಳಿ. ಈರುಳ್ಳಿ ಬೆಲೆಯನ್ನ ನಾವು ನೋಡೋದಾದ್ರೆ ನೋಟ್ ಬ್ಯಾನ್ ಆಗೋ ಮುನ್ನ 30 ರೂಪಾಯಿ ಇತ್ತು, ಆದ್ರೆ ಈಗಿನ ದರ 20 ರೂಪಾಯಿ ಇತ್ತು. ಈರುಳ್ಳಿ ಆವಾಗಲೂ ಕೂಡ ತುಂಬಾ ಕುಸಿತವನ್ನ ಕಂಡಿತ್ತು, 10 ರೂಪಾಯಿ ಅದು ಇತ್ತು ಆ ಸಂದರ್ಭದಲ್ಲೂ ಕೂಡ. ಆದ್ರೆ ಒಂದು ಕೆಪಾಸಿಟಿಯನ್ನ ನೋಡೋದಾದ್ರೆ 30 ರೂಪಾಯಿ ಮ್ಯಾಕ್ಸಿಮಮ್ ಇತ್ತಲ್ಲಿ, ಆದ್ರೆ ಈಗ ತುಂಬಾ ಕಡಿಮೆ ಆಗಿದೆ. ಇನ್ನು ಟೊಮ್ಯಾಟೋನ ದರವನ್ನ ಗಮನಿಸೋದಾದ್ರೆ 30 ರೂಪಾಯಿ ಇತ್ತು, ಆದ್ರೆ ಈಗಿನ ದರ 10 ರೂಪಾಯಿ ಆಗಿದೆ. ಇನ್ನು ಬೀನ್ಸ್ ಲೆಕ್ಕಾಚಾರಕ್ಕೆ ನಾವು ಬರೋದಾದ್ರೆ 50 ರೂಪಾಯಿ ಹಿಂದಿನ ದರ ಇತ್ತು, ಆದ್ರೆ ಈಗ 30 ರೂಪಾಯಿಗೆ ಇಳಿದಿದೆ. ತೊಂಡೆಕಾಯಿಯನ್ನ ಕೂಡ ನಾವು ಗಮನಿಸಬಹುದು. 35 ರೂಪಾಯಿ ಇದ್ದಂತಹ ತೊಂಡೆಕಾಯಿಯ ಬೆಲೆ ಈಗ 25 ರೂಪಾಯಿ ಆಗಿದೆ. ಇನ್ನು ಬೆಂಡೆಕಾಯಿಯನ್ನ ನೋಡೋದಾದ್ರೆ ಅದು ಕೂಡ ನೋಟ್ ಬ್ಯಾನ್ ಆಗುವ ಮುನ್ನ 35 ರೂಪಾಯಿ ಇತ್ತು, ಈಗ 25 ರೂಪಾಯಿ ಆಗಿದೆ. ಇನ್ನು ಕ್ಯಾರೆಟ್ ವಿಚಾರಕ್ಕೆ ಬರೋದಾದ್ರೆ
45 ರೂಪಾಯಿ ನೋಟ್ ಬ್ಯಾನ್ ಆಗುವ ಮುನ್ನ ಇತ್ತು, ಆದ್ರೆ ಈಗ 30 ರೂಪಾಯಿಗೆ ಅದು ಇಳಿದಿದೆ. ಕ್ಯಾಬೇಜ್ ಬೆಲೆ ಕೂಡ 30 ರೂಪಾಯಿ ಇತ್ತು ಹಿಂದಿನ ದರ, ಈಗ 20 ರೂಪಾಯಿಗೆ ಇಳಿದಿದೆ. ಇದೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ಖುಷಿ ಕೊಡ್ತಾ ಇದೆ, ಕಾಳುಗಳ ದರ ಕಡಿಮೆ ಆಗ್ತಾ ಇದೆ, ತರಕಾರಿ ದರ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಚೇಂಜಸ್ ಸಿಗ್ತಿಲ್ಲಪ್ಪ. ಈ ತರಕಾರಿ ಖರೀದಿ ಮಾಡೋದಾದ್ರೂ ಹೇಗೋ, 2,000 ರೂಪಾಯಿ ನೋಟ್ ಸಿಗ್ತಾ ಇದೆ, 30 ರೂಪಾಯಿಗೆ ಹೋಗಿ ಎಲ್ಲ ತಗೊಳಕ್ಕೆ ಎಲ್ಲ ಆಗತ್ರಿ ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ನೋಡೋಣ ಏನಂತಾರೆ ಅಂತ ಹೇಳಿ. ಎಸ್ ಭರತ್ ಕುಮಾರ್ ಸರ್, ಇದೆಲ್ಲದಕ್ಕೂ ಕೂಡ ನೋಟ್ ಬ್ಯಾನ್ ಕಡಿಮೆ ಕಾರಣ ಅಂತೀರಾ ಅಥವಾ ಇನ್ನೇನಾದ್ರೂ ಬೇರೆ ಕಾರಣ ಇದೆಯಾ? ಪ್ರತ್ಯಕ್ಷವಾಗಿ ನೋಟ್ ಬ್ಯಾನೇ ಕಾರಣ ಕಡಿಮೆ ಆಗೋದಕ್ಕೆ. ಯಾಕಂದ್ರೆ ಈ ರೈತರು 100 ರೂಪಾಯಿ ತೊಗರಿ ಬೆಳೆ ತೊಗರಿ ಮಾರ್ತೀವಿ ಅಂತ ಯೋಚನೆ ಮಾಡಿ ವ್ಯವಹಾರ ಮಾಡಿದ್ದು, ಬೇದಿಗೆ ಮಾಡಿದ್ದು. ಇವತ್ತು ಕೊಂಡ್ಕೊಳ್ಳೋರಿಲ್ಲ, ಮಾರ್ಕೆಟ್ಗಳಲ್ಲಿ ದುಡ್ಡಿಲ್ಲ, ರಿಟರ್ನ್ ಕೊಟ್ಟಿರೋ ಸಾಲ ಬರ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ರೇಟ್ಗಳು ಕೊಂಡ್ಕೊಳ್ಳೋರಿಲ್ಲ. ಆವಾಗ ಡಿಮಾಂಡ್ 50%ಗಿಂತ ಕಮ್ಮಿ ಆಗ್ಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ರೇಟ್ಗಳು ಕಮ್ಮಿ ಆಗಲೇಬೇಕು, ಆಗಿದೆ. ಇದು ಮೇನ್ ಡಿಮಾನಿಟೈಸೇಷನ್ ಆಗೋದ್ರಿಂದಾನೇ ಇಷ್ಟು ಬೇಗ ಕಮ್ಮಿ ಆಯಿತು. ಕಮ್ಮಿ ಒಂದು 5 ರೂಪಾಯಿ 10 ರೂಪಾಯಿ ಆಗ್ಬೋದಾಗಿತ್ತು. ತೊಗರಿ ಬೆಳೆ 60 ರೂಪಾಯಿ ತೊಗರಿ ಮಾರಬೇಕಾಗಿತ್ತು ರೈತರು. ನಮ್ಮ ಬೆಂಬಲ ಬೆಳೆ ಕರ್ನಾಟಕ ಗೌರ್ಮೆಂಟ್ ಕೊಡ್ತಾ ಇರೋದು 54 ರೂಪೀಸ್ 53 ರೂಪೀಸು ಸೆಂಟ್ರಲ್ ಗೌರ್ಮೆಂಟ್ MSP. ಅದಕ್ಕಿಂತ ಕಮ್ಮಿ ಸೇಲ್ ಆಗ್ತಾ ಇದೆಲ್ಲ. ಮೇಡಮ್ ಫುಲ್ ಖುಷಿ ಇವಾಗ. ತರಕಾರಿ ಬೆಲೆ ಇಳಿದಿದೆ, ಬೇಳೆಕಾಳುಗಳ ಬೆಲೆ ಇಳಿದಿದೆ. ಅದೇ ಇವಾಗ ಒಂದ್ ಗಾದೆ ಜ್ಞಾಪಕ ಬರುತ್ತೆ, ಹಲ್ಲಿದ್ರೆ ಕಳ್ಳೆ ಇಲ್ಲ, ಕಳ್ಳೆ ಇದ್ರೆ ಹಲ್ಲಿಲ್ಲ. ಅದಕ್ಕೆ ಡಿಮಾನಿಟೈಸೇಷನ್ ಆಗಿರೋದೇನೋ ಒಳ್ಳೇದೇ, ದೇಶಕ್ಕೆ ದುಡ್ಡು ಒಳ್ಳೇದು, ಕಪ್ಪಣ ಎಲ್ಲ ಆಚೆ ಬರ್ತಾ ಇದೆ. ಅದು ಒಂದು ವಿಧದಲ್ಲಿ ನೋಡಿದ್ರೆ ಯೂಸ್ ಆಗ್ತಾ ಇದೆ. ಆದ್ರೆ ಈಗ ನಮ್ ದಿನನಿತ್ಯದಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ. ಇವಾಗ ತರಕಾರಿ ಮುಂಚೆ ಮನೆ ಮುಂದೆ ಫ್ರೆಶ್ ಆಗಿ ಬರ್ತಾ ಇತ್ತು, ದಿನ ತಗೋತಾ ಇದ್ವಿ. ಇವಾಗ ಯಾರೋ ಸಡನ್ ಆಗಿ ನೆಂಟರು ಬಂದ್ರೆ, ಅಯ್ಯೋ ಬೆಳಗ್ಗೆ ತರಕಾರಿ ಬರುತ್ತಲ್ಲ ಬಿಡಪ್ಪ, ಯಾವ್ದೋ ಒಂದು ತರಕಾರಿ ತಗೊಂಡ್ ಮಾಡೋಣ, ಇಫ್ ಯು ನಾಟ್ ಪ್ರಿಪೇರ್ಡ್ ತಗೊಳ್ದೆ ಹೋಗಿದ್ರೆ ಹಿಂದಿನ ದಿನ ಆ ಧೈರ್ಯ ಇರ್ತಾ ಇತ್ತು. ಇವಾಗ ಹೋಗ್ಬಿಟ್ಟು ದುಡ್ಡು 2,000 ರೂಪಾಯಿ ಕೊಟ್ರೆ 1 kg ಅದ್ ಕೊಡಪ್ಪ ಅಂದ್ರೆ ಅವನ ಹತ್ರ ದುಡ್ಡು ಚೇಂಜ್ ಇರಲ್ಲ, ಎಲ್ಲಿಂದ ತರ್ತಾನೆ ಪಾಪ. ಯಾಕೆ ಇವಾಗ ನಮ್ ಕಂಪಲ್ಸರಿ ಏನಾಗೋಗಿದೆ ಅಂದ್ರೆ ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲಿ ಫ್ರೆಶ್ ಇರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ತರಕಾರಿ. ಹೇಗಿದ್ರು ಕಾರ್ಡ್ ತಗೋತಾರಲ್ಲ ಅಂದ್ಬಿಟ್ಟು ವಾರ ಪೂರ್ತಿಗೆ ತರಕಾರಿ ತಗೊಂಡ್ ಬರೋದು, ಫ್ರಿಡ್ಜ್ ಅಲ್ಲಿ ಇಡೋದು, ಒಂಥರ ಈ ಫ್ರೆಶ್ ಆಗಿ ಇಲ್ದೇ ಇರೋ ತಿನ್ನೋಂಗ್ ಆಗ್ಬಿಟ್ಟಿದೆ. ಈಗ ನಿಜವಾಗ್ಲೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಸರ್. ನಿಜ, ಇದೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಗ್ರಾಹಕರಿಗೆ ಖುಷಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಬಟ್ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ತಾ ಇದೆಯಾ? ತುಂಬಾ ಡಲ್ ಆಗಿ ಹೋಗಿದೆಯಾ ಈ ನೋಟ್ ಬ್ಯಾನ್ ನಿಂದಾಗಿ? ಬರ್ತಾ ಇದ್ದಾರ ಜನ? ಈ ನೋಟ್ ಬ್ಯಾನ್ನಿಂದ ನಮ್ಮ ರೈತರಿಗೆ ವ್ಯಾಪಾರಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದ ಮೇಲೆ ನಾವು ಸಿಟಿ ಮಾರ್ಕೆಟ್ನವರು, ಯಶವಂತಪುರ ತರಕಾರಿ ಮಂಡಿಯವರು ಎಲ್ಲರೂ ಈ ಬ್ಯಾನ್ ಆದಂತ ನೋಟನ್ನ ತುಂಬಾ ದಿನ ನಾವು ಬಳಕೆಗೆ ಇಟ್ಕೊಂಡಿದ್ದೆವು. ಅವ್ರನ್ನ ತುಂಬಾ ತಗೊಳ್ಳೋದಿಲ್ಲ ಅಂತ ಹೇಳಿದೆ, ತುಂಬಾ ನಾವು ಬಳಸ್ತಾ ಇದ್ದೆವು. ಕೊನೆವರೆಗೂ ಮಾಡೋಣ, ಎಷ್ಟು ಸಹ ನಮ್ಮ ಕೈಲಿ ಆಗುತ್ತೋ ಅಷ್ಟು ಅಂತ ಹೇಳಿ ನಾವು ತರಕಾರಿ ವ್ಯಾಪಾರದವರು ಹೆಚ್ಚಿನ ಜನ ನಾವು ಇದನ್ನ ಬಳಸ್ಕೊತಾ ಇದ್ದೋ. ಮತ್ತೆ ಮುಂದೆ ಏನಾಯ್ತು ಅಂದ್ರೆ ನಮ್ಗೆ ಈ ತರ ತುಂಬಾ ಕಮ್ಮಿ ಬೆಲೆ ಸಿಕ್ಕಿದಾಗ ರೈತ ಮುಂದಿನ ವರ್ಷ ಬೆಳೆಯದೆ ಹೋಗ್ಬಿಡ್ತಾರೆ ತೊಂದರೆ ಆಗಿ. ಆ ಉದ್ದೇಶದ ಮೇಲೆ ರೈತನ್ನ ಉಳಿಸ್ಬೇಕು. ವ್ಯಾಪಾರಿಗಳು ಇದ್ರೆ ಇದು ನೋಡಿ ಅಕ್ಕಿ ಬೆಳೆ ತರ ವರ್ಷಾನ್ಗಟ್ಲೆ ಇಟ್ಟು ಮಾರೋ ಅಂತದಲ್ಲ. ಇವತ್ತು ಬೆಳೆದು ನಾಳೆ ಮಾರೋ ಅಂತ ವಸ್ತು, ಇವತ್ತು ತಂದಿದ್ದು ನಾಳೆ ಮಾರೋ ಅಂತ ವಸ್ತು. ಅದರಿಂದ ಏನಾಯ್ತು, ನಾವು ತುಂಬಾ ವ್ಯಾಪಾರಿಗಳಿಗೆ ಗೊತ್ತಿಲ್ಲದೆ ಇದ್ದವ್ರಿಗೂ ಹೊಸಬರ್ಗು ಸಾಲಗಳು ಕೊಡೋ ಪರಿಸ್ಥಿತಿ ಬಂತು. ತಂದಂತ ವಸ್ತುಗಳನ್ನ ನಾವು ಮಂಡಿ ಮಾಲೀಕರುಗಳು ಸಾಲ ಕೊಟ್ಟು ರೈತರನ್ನ ಉಳಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಬಂತು. ಇದನ್ನ ನಾವು ಮಾಡಿದೀವಿ. ತುಂಬಾ ಜನ ರೈತರು ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ವ್ಯಾಪಾರಿಗಳು ಉಳಿದ್ರೆ ರೈತರು ಉಳಿತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಆ ರೀತಿನಲ್ಲಿ ಈ ನೋಟ್ ಬ್ಯಾನ್ ಆದ್ಮೇಲೆ ಏನಾಗಿದೆ ಅಂದ್ರೆ ಮಂಡಿ ಮಾಲೀಕರುಗಳು ಎಲ್ಲ ಸಾಲಗಾರರಾಗಿದ್ದೀವಿ. ಇಷ್ಟು ರೈತರಿಗೆ ಹಣ ಕೊಡಬೇಕು, ವ್ಯಾಪಾರಿಗಳಿಗೆ ತರಕಾರಿ ಕೊಡಬೇಕು. ನಮ್ಮ ಕೈಲಿ ಹಣನೂ ಬರೋದಿಲ್ಲ, ತರಕಾರಿ ತಗೊಂಡೋಗಿ ಮಾರ್ಬಿಟ್ಟು ಅವ್ರು ಮತ್ತೆ ಹಣ ತಂದು ಕೊಡ್ತಾ ಇಲ್ಲ, ಅವ್ರಿಗೆ ಸಿಗ್ತಾ ಇಲ್ಲ. 2,000 ರೂಪಾಯಿ ನೋಟ್ ಕೊಡ್ತಾರೆ, 100 ರೂಪಾಯಿ ವ್ಯಾಪಾರ ಮಾಡ್ತಾರೆ. ಅವ್ರು ಚಿಲ್ಲರೆ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ಅವರು ಸಾಲ ಕೊಟ್ಟು ಬರ್ತಾ ಇದ್ದಾರೆ. ಮನೆ ಮುಂದೆ ಹೋದವರು ಒಂದು ನಂಬಿಕೆ ವ್ಯವಹಾರ ನಡೀತಾ ಇದೆ. ನಂಬಿಕೆಯಿಂದ ದಿನ ಬರ್ತೀವಿ, ನಾಳೆ ತಗೋತೀವಿ, ತಗೊಳ್ಳಿ, ಆ ತರ ಕೊಟ್ಟು ಬರ್ತಾ ಇದ್ದಾರೆ ವ್ಯಾಪಾರಿಗಳಿಗೋಸ್ಕರ. ನಾವು ರೈತರನ್ನು ತಂದ ಮಾಲ್ ಹಾಳಾಗಬಾರ್ದು ಅಂತ ವ್ಯಾಪಾರಿಗಳಿಗೆ ಸಾಲ ಕೊಡ್ತಾ ಇದ್ದೀವಿ. ಈಗ ರೈತರಿಗೋಸ್ಕರ ನಾವು ಅವ್ರನ್ನ ಉಳಿಸಿದ್ರೆ ಮುಂದಿನ ವರ್ಷ ತಂದು ತರಕಾರಿ ತಲುಪಿಸ್ತಾರೆ ಅನ್ನೋ ಉದ್ದೇಶದ ಮೇಲೆ ಅವ್ರಿಗೆ ತೊಂದರೆ ಆಗ್ದಂಗೆ ನಾವು ನಡ್ಕೋತಾ ಇದ್ದೀವಿ. ಈಗ ಎಲ್ಲ ಕಡೆ ಹೇಳ್ತಾರೆ ಮಧ್ಯದಲ್ಲಿ ಮಧ್ಯವರ್ತಿಗಳು ತುಂಬಾ ನೋವು ಕೊಡ್ತಾರೆ, ರೈತರಿಗೆ ಕಿತ್ಕೊಂಡು ತಿಂತಾರೆ ಅಂತ. ಇಂಥ ಪರಿಸ್ಥಿತಿಯಲ್ಲಿ ನಿಜವಾಗಿ ಮಧ್ಯವರ್ತಿಗಳೇ ರೈತರನ್ನ ಉಳಿಸ್ತಾ ಇದ್ದಾರೆ. ಈ ಪರಿಸ್ಥಿತಿ ಆಗಿದೆ. ಈ ನೋಟ್ ಬ್ಯಾನ್ ಇಂದ ಏನಾಗಿದೆ ಅಂದ್ರೆ, ಈ ನೋಟ್ ಬ್ಯಾನ್ ಮಾಡಿರೋ ರೀತಿ ಅವರು ಬರೀ ಪಕ್ಷಕ್ಕೆ ಹೆಸರು ತಗೊಳ್ಲಿಕ್ಕೆ ಮಾಡಿದ್ದಾರೆ ಅನ್ಬೋದು ಅನ್ಸುತ್ತೆ ನಮ್ಮ ಅಭಿಪ್ರಾಯ.
ಯಾಕೆ ಅಂದರೆ ಇದನ್ನು ಮಾಡಲಿಕ್ಕೆ ಕಳ್ಳದನ್ನ ಹಿಡಿಲಿಕ್ಕೋ ಇಲ್ಲ ಇವ್ರನ್ನ ಏನು ಅವ್ರನ್ನ ತೆಗಿಲಿಕ್ಕೋ ಏನು ಮಾಡಬೇಕಾಗಿತ್ತು, ಬೇರೆ ರೀತಿ ಉಪಯೋಗಿಸ್ಬೋದಾಗಿತ್ತು. ಈ ದುಡ್ಡನ್ನ ಬದಲಾವಣೆ ಮಾಡ್ಲಿಕ್ಕೆ ಬ್ಯಾಂಕಲ್ಲೇ ಮಾಡ್ತಾಯಿದ್ರಿ. ಈ ಬ್ಯಾಂಕಲ್ಲಿ ಇರೋ ತಂದ್ಕೊಟ್ಟು ಬದಲಾವಣೆ ಪ್ರಿಂಟ್ ಮಾಡಿ ಇಟ್ಕೊಂಡು ಬದಲಾವಣೆ ಮಾಡ್ಬೋದಾಗಿತ್ತಲ್ವ. ಈ ಮಾಡಿರೋ ರೀತಿ ಸರಿ ಇಲ್ಲ. ಜನಗಳಿಗೆ ಮಧ್ಯವರ್ತಿಗಳು ಮಧ್ಯಮ ವರ್ಗದವ್ರಿಗೆ ತೊಂದರೆ ಕೊಟ್ಬಿಟ್ಟು ನಾವೇನೋ ಮಾಡ್ತಾ ಇದ್ದೀವಿ ಅಂತ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಇದರಿಂದ ಏನೂ ಆಗಿಲ್ಲ. ಮುಂಚೆ ಏನಿತ್ತು ಅದೇ ಆಗಿದೆ. ಈ ಕಳ್ಳದನ್ನ ಬದಲಾವಣೆ ಮಾಡಲಿಕ್ಕೆ ಬ್ಯಾಂಕಲ್ಲೇ ಮಾಡ್ತಾ ಇದ್ದೀರಾ, ಇದನ್ನು ಬ್ಯಾಂಕಲ್ಲೇ ಮುದ್ರಣ ಮಾಡಿ ಇಟ್ಕೊಂಡು ಅವ್ರನ್ನ ಬದಲಾವಣೆ ಮಾಡ್ಕೋಬೋದಾಗಿತ್ತು. ಮತ್ತು ಇದು ಅವ್ರಿಗೇನು ಹೊರದೇಶದಿಂದ ಬರೋ ದುಡ್ಡನ್ನ ತಡೆ ಹಿಡಿದಿದ್ರೆ ಇದು ನಿಲ್ತಾ ಇತ್ತು ಅಲ್ವಾ. ಈ ಬ್ಯಾನ್ ಆದಮೇಲೆ ಆಟೋಮೆಟಿಕ್ಕಾಗಿ ಪಾಕಿಸ್ತಾನದಲ್ಲಿ ಅವ್ರ ಕಳ್ಳನಟ್ಟು ಹೊಡೆಯೋಕ್ಕಾಯ್ತಾರಲ್ಲ, ಅದು ನಿಲ್ತಾ ಇತ್ತು. ಇದು ಸುಮ್ಮನೆ ಇದು ಜನಗಳಿಗೆ ತೊಂದರೆ ಆಯ್ತೆ ಹೊರತು ಬ್ಯಾನ್ ಮಾಡಿರೋದು ಒಳ್ಳೇದಿರ್ಬೋದು, ದೇಶಕ್ಕೆ ಒಳ್ಳೇದಿರ್ಬೋದು, ನಿಮ್ಮ ಅಭಿಪ್ರಾಯ ಒಳ್ಳೇದಿದೆ, ಅದನ್ನ ಉಪಯೋಗಿಸಿದ ರೀತಿ ಸರಿ ಇಲ್ಲ. ಅಂದ್ರೆ ಪ್ರಿಪೇರ್ ಆಗಿಲ್ಲ ಅನ್ನೋದಷ್ಟೇ ಅಂಶ ಇಲ್ಲಿರೋದು. ಹೌದು. ನೀವು ಆ ರೀತಿ ನೀವು ಹೇಳಿದ ರೀತಿಯಲ್ಲಿ ಮಾಡಕ್ ಹೋಗಿದ್ರೆ ಈಗ ಹೆಂಗೆ ಲೂಟಿ ಹೊಡಿತಾ ಇದ್ರು ಅದಕ್ಕಿಂತ ಡಬಲ್ ಲೂಟಿ ಹೊಡಿತಾ ಇದ್ರು. ಅಲ್ಲ ಸರ್, ಈಗ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನ ಗಮನಿಸ್ತಾ ಇದ್ರೆ ಇನ್ನು ಯಾವುದೇ ಕಂಪನಿಗಳು ಕೂಡ ಕ್ಯಾಶ್ ಮೂಲಕವಾಗಿ ಸಂಬಳವನ್ನ ಕೊಡೋ ಹಾಗಿಲ್ಲ, ಅಕೌಂಟ್ ಮೂಲಕವೇ ಸಂಬಳವನ್ನ ಕೊಡಬೇಕಂತೆ. ಇದು ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಎಸ್, ಇಲ್ಲಿಯವರೆಗೂ ಕೂಡ ನಗದು ರೂಪದಲ್ಲಿ ಒಂದಿಷ್ಟು ಕಂಪನಿಗಳು ಸಂಬಳವನ್ನ ಕೊಡ್ತಾ ಇತ್ತು. ಆದ್ರೆ ಅದೆಲ್ಲದಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಬ್ರೇಕ್ ಹಾಕೋಕೆ ನಿರ್ಧಾರವನ್ನ ಮಾಡಿದಂತಿದೆ. ಸುಗ್ರೀವಾಜ್ಞೆಯನ್ನ ಕೂಡಲೇ ಜಾರಿಗೆ ತರೋಕೆ ಚಿಂತನೆಯನ್ನ ನಡೆಸಿದೆ. ಯಾವುದೇ ಕಾರಣಕ್ಕೂ ಕೂಡ ನಗದು ರೂಪದಲ್ಲಿ ಹಣವನ್ನ ಸಂಬಳದ ರೂಪದಲ್ಲಿ ಕೊಡೋ ಹಾಗಿಲ್ಲ, ಡಿಜಿಟಲೈಸ್ ಮುಖಾಂತರನೇ ಕೊಡಬೇಕಾಗತ್ತೆ. ಅಂದ್ರೆ ಅಕೌಂಟ್ ಪೇ ಅನ್ನ ಮಾಡಬೇಕಾಗತ್ತೆ. ಅದನ್ನ ಕಂಪನಿಗಳು ಇನ್ ಮುಂದೆ ಪಾಲಿಸಲೇಬೇಕಾಗತ್ತೆ. ಈ ಸಂಬಳವನ್ನ ಕೊಡೋ ವಿಚಾರದಲ್ಲೂ ಕೂಡ ಹಲವಾರು ಕಂಪನಿಗಳು ಬ್ಲ್ಯಾಕ್ ಮನಿಯನ್ನ ಸಂಬಳದಲ್ಲಿ ಕೊಟ್ಟು ನಡೆಸ್ತಾ ಇದ್ವು. ಆದರೆ ಅದನ್ನ ಬ್ರೇಕ್ ಹಾಕೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ನಡೆಸಿದೆ. ಹಾಗಾಗಿ ಸುಗ್ರೀವಾಜ್ಞೆಯನ್ನ ತರೋಕ್ಕೂ ಕೂಡ ಚಿಂತನೆಯನ್ನ ನಡೆಸಿದೆ. ಎಸ್, ಏನೆಲ್ಲ ಸುಗ್ರೀವಾಜ್ಞೆಗಳು ಬರುತ್ತೋ, ಇನ್ನೇನೆಲ್ಲ ನೋಡ್ಬೇಕಾಗುತ್ತೋ ಗೊತ್ತಿಲ್ಲ. ಆದ್ರೆ ತರಕಾರಿಯಲ್ಲಿ ಹೆಣ್ಮಕ್ಳು ಖುಷಿಯನ್ನ ಪಡ್ತಾ ಇದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ದೀನಿ. ಆದ್ರೆ ವ್ಯಾಪಾರಸ್ಥರು ಯಾವ ರೀತಿ ಸಂಕಟವನ್ನ ಅನುಭವಿಸ್ತಾ ಇದ್ರೆ ಕೇಳ್ತಾ ಇದ್ರಿ ನೀವು. ಈ ಸಂಕಟ ಹೀಗೆ ಮುಂದುವರೆದ್ರೆ ಅದು ಕೋಪಕ್ಕೆ ತಿರುಗುತ್ತೆ. ಇಲ್ಲಿವರೆಗೂ ತಾಳ್ಮೆ ಇತ್ತು, ಆ ಕೋಪಕ್ಕೆ ಬದಲಾವಣೆ ಆದ್ರೆ ತುಂಬಾ ಕಷ್ಟ. ಸ್ವಾಗತ. ಎಸ್, ಇನ್ನು APMCಯಲ್ಲಿ ಕಾಳುಗಳ ಮೌಲ್ಯ ಹೇಗಿದೆ, ಅಲ್ಲಿಯ ವರ್ತಕರು ಏನ್ ಹೇಳ್ತಾರೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ಅಲ್ಲಿಂದ ಒಂದು ವಾಕ್ ಥ್ರೂ ಅನ್ನ ಮಾಡಿದ್ದಾರೆ. ಹೇಗಿದೆ ಪರಿಸ್ಥಿತಿ ನೋಡೋಣ ಬನ್ನಿ. ಕಾಳತನದ ವಿರುದ್ಧದ ಸರ್ಜಿಕಲ್ ಸ್ಟ್ರೈಕ್ ಇಡೀ ರೈತರ ಬದುಕನ್ನ ಕೊಂಚ ಮಟ್ಟಿಗೆ ತಲ್ಲಣಗೊಳಿಸಿದೆ ಅಂತಾನೆ ಹೇಳ್ಬೋದು. ಕೃಷಿ ಉತ್ಪನ್ನಗಳ ಮೇಲೆ ಸಾಕಷ್ಟು ಇದರ ಪರಿಣಾಮಗಳು ಬೀರಿದೆ. ವ್ಯಾಪಾರವೂ ಕೂಡ ಡಲ್ ಆಗಿದೆ. ಜೊತೆಗೆ ರೈತರ ಬದುಕು ಕೊಂಚ ಏರುಪೇರಾಗಿದೆ. ಈಗ ನಾವೀಗ APMC ಅಲ್ಲಿ ಇದ್ದೀವಿ. ಅದರಲ್ಲೂ ಈ ಒಂದು ನೋಟು ನಿಷೇಧದ ಎಫೆಕ್ಟ್ ಅಕ್ಕಿ, ಕಾಳು, ಧಾನ್ಯದ ಮೇಲೆ ಸಿಕ್ಕಾಪಟ್ಟೆ ಆಗಿರುವಂಥದ್ದು. ಈಗಾಗಲೇ ಇಲ್ಲಿನ ವರ್ತಕರು ಹೇಳೋ ಪ್ರಕಾರ ಒಂದು ಕಡೆ ವ್ಯಾಪಾರ ಕುಂಠಿತವಾಗಿದೆ, ಇನ್ನೊಂದು ಕಡೆ ಆ ಒಂದು ಬೇಳೆಗಳ ಬೆಲೆ ಕೂಡ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಅಂತ ಹೇಳ್ತಾರೆ. ಈಗ ಇಲ್ಲಿನ ಒಂದು ಅಕ್ಕಿ ಕಾಳು ಬೇಳೆಯ ಸಂಘದ ಅಧ್ಯಕ್ಷರು ಲಹೋಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನೋಟು ನಿಷೇಧದಿಂದ ಎಷ್ಟರ ಮಟ್ಟಿಗೆ ವ್ಯಾಪಾರ ಡೌನ್ ಆಗಿದೆ ಅಂಡ್ ರೇಟ್ ಅಂದ್ರೆ ನವೆಂಬರ್ 8ಕ್ಕಿಂತ ಮುಂಚೆ ಯಾವ ರೀತಿ ಇತ್ತು, ಈಗ ಎಷ್ಟರ ಮಟ್ಟಿಗೆ ಕುಸಿತ?
ಸುಮಾರು 1 ತಿಂಗಳಿಂದ ಡಿಮಾನಿಟೈಸೇಷನ್ ಆದ್ಮೇಲೆ ವ್ಯಾಪಾರ ಅಟ್ಲೀಸ್ಟ್ ಒಂದು ಲಾಸ್ಟ್ ಮಂತ್ 8ನೇ ತಾರೀಕಿಂದ ಒಂದು 20ನೇ ತಾರೀಕುವರೆಗೂ ಒಂದು 75% ವ್ಯಾಪಾರ ಇರಲಿಲ್ಲ. ಬಟ್ ಓವರ್ ಆಲ್ ಒಟ್ಟಾಗಿ ನೋಡಿದ್ರೆ 50% ವ್ಯಾಪಾರ ಕಮ್ಮಿ ಆಗೈತೆ. ಬಿಕಾಸ್ ಅದೇ ಕನ್ಸ್ಯೂಮರ್ ಸ್ಪೆಂಡಿಂಗ್ ಪವರ್ಗೆ ದುಡ್ಡಿಲ್ಲ ಅಂತ ಕಾರಣಕ್ಕೆ ನೇರವಾಗಿ ಎಫೆಕ್ಟ್ ನಮ್ಮ ಈ ಫುಡ್ ವ್ಯಾಪಾರದಲ್ಲಿ ಇಮಿಡಿಯೇಟ್ ಆಗಿ ಬಂದೈತೆ. ನವೆಂಬರ್ 8ಕ್ಕಿಂತ ಮುಂಚೆ ಕೆಲವೊಂದು ಬೇಳೆಕಾಳು ಅಕ್ಕಿ ಬೆಲೆ ಎಷ್ಟಿತ್ತು, ಆಮೇಲೆ ಈಗ ಎಷ್ಟು ಡೌನ್ ಆಗಿದೆ ಒಂದೆಷ್ಟು ಹೇಳ್ಬೋದು? ಇವಾಗ 2 ಫ್ಯಾಕ್ಟರ್ ನಾವು ನೋಡಬೇಕು. ಒಂದು, ಯಾವ್ಯಾವ್ದು ಹೊಸ ಕೃಷಿ ಉತ್ಪನ್ನಗಳು ಬರ್ತಾ ಇದೆ, ತೊಗರಿ ಬಂದೈತೆ, ಭತ್ತ ಬಂದೈತೆ, ಆ 2 ಕಮಾಡಿಟಿನಲ್ಲಿ ಬಹಳ ರೇಟ್ಸ್ ಬದಲಾವಣೆ ಐತೆ. ಬಟ್ ಇದರಿಂದ ಡಿಮಾನಿಟೈಸೇಷನ್ ಡೈರೆಕ್ಟ್ ಆಗಿ ಹೇಳಕ್ ಬರಲ್ಲ. ದರದಲ್ಲಿ ಎಷ್ಟು ಈ ಹಿಂದೆ ಎಷ್ಟಿತ್ತು? ಹಿಂದೆ ತೊಗರಿ ಬೆಳೆ 100ರಿಂದ 120 ಇತ್ತು. ಇವತ್ತು 75 ರೂಪಾಯಿಂದ 90ರಿಂದ 95 ರೂಪಾಯಿವರೆಗೂ ಒಳ್ಳೆ ಕ್ವಾಲಿಟಿ ತೊಗರಿ ಬೆಳೆ ಇದೆ. ಅದು ಹೊಸ ಕ್ರಾಪ್ ತೊಗರಿ ಬೆಳೆ ಐತೆ. ರೈತರ ಬಳಿ ಬಿತ್ತನೆ ಬೀಜ ಖರೀದಿ ಮಾಡೋದಕ್ಕೂ ದುಡ್ಡು ಇಲ್ಲ, ಕ್ಯಾಶ್. ಯಾಕಂದ್ರೆ ರೈತಾಪಿ ವರ್ಗ ಯಾವುದೇ ರೀತಿ ಕಾರ್ಡ್ ಅನ್ನ ಬಳಸಿಲ್ಲ, ಕ್ಯಾಶ್ ನಗದು ವ್ಯಾಪಾರದಲ್ಲೇ ಇದು ಮಾಡಿದ್ರು. ಸೊ ಯಾವ ರೀತಿ ಎಫೆಕ್ಟ್ ಆಗಿದೆ? ಇಲ್ಲ, ದಿಸ್ ಇಸ್ ಪ್ರಾಕ್ಟಿಕಲಿ ತಾವು ಏನು ಹೇಳ್ತಾ ಇದ್ರೆ ಅದು ಸ್ವಾಭಾವಿಕ. ರೈತ ಸಮುದಾಯದಲ್ಲಿ 50% ಅವ್ರಿಗೆ ಅಕೌಂಟ್ಸ್ ಇಲ್ಲ. ಬರೀ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಸ್ವೈಪ್ ಮಾಡಿ, ಇ ಪೇಮೆಂಟ್ ಮಾಡಿ, ಇ ವ್ಯಾಲೆಟ್ ಬರೀ ಅಡ್ವರ್ಟೈಸ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಆಗಲ್ಲ. ಇದನ್ನ ಚಾಲತಿ ಕೃಷಿ ಉತ್ಪನ್ನದಲ್ಲಿ ಯಾವಾಗ 90% ಕ್ಯಾಶ್ ಇತ್ತು, ಇದನ್ನು ಬದಲಾವಣೆ ಆಗಬೇಕಂದ್ರೆ ಅಟ್ಲೀಸ್ಟ್ ಸುಮಾರು ಒಂದು 2 ವರ್ಷ ಬೇಕು. ಸತತವಾಗಿ ಪ್ರಯತ್ನ ಮಾಡಿದ್ರೆ ಸ್ವಾಭಾವಿಕ. ಬಟ್ ಯಾವುದೇ ಕಾರಣಕ್ಕೂ ಕೃಷಿನಲ್ಲಿ ಇನ್ನು ಯಾವುದೇ ನೀವು 100% ಮಾಡೋದನ್ನು 50% ಕ್ಯಾಶ್ ವ್ಯಾಪಾರ ಇದ್ದೇ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಇದನ್ನು ಕ್ಯಾಶ್ ಮೋಡ್ ಆಫ್ ಪೇಮೆಂಟ್ ಇಸ್ ಬೆಸ್ಟ್. ಯಥಾಸ್ಥಿತಿಗೆ ಬರಬೇಕಾದ್ರೆ APMC ಮಾರ್ಕೆಟು ಅಥವಾ ರೈತರು ಎಷ್ಟು ಟೈಮ್ ತಗೋಬಹುದಾಗಿದೆ ಇಲ್ಲಿನ ಯಥಾಸ್ಥಿತಿ? ಇಲ್ಲ, ಯಥಾಸ್ಥಿತಿ ಬರಬೇಕಂದ್ರೆ ವಿ ಹ್ಯಾವ್ ಟು ವೇಟ್ 30th ಸರ್ಕಾರ ಏನು ನಿರ್ಣಯ ತಗೊಂಡಿದೆ. ಅನ್ಲೆಸ್ ನಮ್ಮನ್ನ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿದ್ದೀವಿ, ಅದನ್ನು ನಮಗೆ ಚಾಲನೆಗೆ ತಗೊಳಕ್ಕೆ ನಮ್ಗೆ ಇವಾಗ 24,000 ಹೇಳ್ತಾರೆ, 50,000 ಹೇಳ್ತಾರೆ ಕರೆಂಟ್ ಅಕೌಂಟ್ಸ್ಗೆ. ಇದನ್ನು ಫ್ರೀಯಾಗಿ ಬಿಟ್ರೇ ಇದನ್ನು ಕೃಷಿ ಉತ್ಪನ್ನ ಅಟ್ಲೀಸ್ಟ್ ನಮ್ಮ ಫುಡ್ ಸೆಕ್ಟರ್ ನೋಡಿದ್ರೆ ಸಾಮಾನ್ಯ ಸ್ಥಿತಿಗೆ ಬರಬೇಕಂದ್ರೆ ಇವತ್ತಿನ ಪೊಸಿಷನ್ ನೋಡಿದ್ರೆ ಅಟ್ಲೀಸ್ಟ್ ಒಂದು 4 ತಿಂಗಳು ಬೇಕಾಗತ್ತೆ. ಅಕ್ಕಿ ಬೇಳೆ ಕಾಳುಗಳ ಕಥೆಯಾದ್ರೆ ಇನ್ನು ತರಕಾರಿ ಬೆಲೆ ಯಾವ ರೀತಿ ಕುಸಿತ ಕಂಡಿದೆ, ಅಲ್ಲಿನ ರೈತಾಪಿ ವರ್ಗ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕಾಳುಗಳ ಪರಿಸ್ಥಿತಿ ಏನಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಒಂದು 2 ವರ್ಷ ಬೇಕಾಗುತ್ತೆ, ಅಷ್ಟು ಬೇಗ ಆಗಲ್ಲ ಇದೆಲ್ಲವೂ ಕೂಡ ಅಂತ ಹೇಳಿ. ಅದ್ರ ಜೊತೆಗೆ ಈ ವ್ಯಾಪಾರಸ್ಥರು ಮತ್ತೆ ರೈತರ ನಡುವಿನ ವಹಿವಾಟು ಏನಿರುತ್ತೆ ಅದು ಒಂದಿಷ್ಟು ಕ್ಯಾಶ್ ಎಲ್ಲ ಆಗ್ಲೇಬೇಕಾಗತ್ತೆ. ಎಲ್ಲವೂ ಕೂಡ ಕ್ಯಾಶ್ಲೆಸ್ ಆಗೋಕ್ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈಗ ನೀವು ಇಷ್ಟು ಬೇಗನೆ ಮಾಡಿ ಅಂತಂದ್ರೆ ರೈತರಿಗೂ ಕೂಡ ಏಟು ಬೀಳುತ್ತೆ, ವ್ಯಾಪಾರಸ್ಥರಿಗೂ ಕೂಡ ಏಟು ಬೀಳುತ್ತೆ. ಆದ್ರೆ ನಮ್ಮ ಜನ ಹೆಂಗೆ ಅಂದ್ಬಿಟ್ರೆ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡೋವರೆಗೂ ಕೂಡ ಯಾರು ಬದಲಾಗೋದೇ ಇಲ್ಲ. ಇಷ್ಟು ದಿನ ಎಲ್ಲ ಯೂಸ್ ಮಾಡ್ಕೊಂಡು ಬರ್ತಾ ಇದ್ರು, ಮಾಡ್ಕೊಳ್ಳಿ, ತಿದ್ಕೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ, ಅಕೌಂಟನ್ನು ಮಾಡ್ಕೊಳ್ಳಿ, ನೀವು ವ್ಯವಹಾರವನ್ನ ಅಕೌಂಟ್ ಮೂಲಕವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಬಂದ್ರು. ಯಾರು ಕೇಳಲೇ ಇಲ್ಲ. ಏನಾಗುತ್ತೆ ಬಿಡು, ಇದೊಂದು ನಮ್ಮ ದೇಶದಲ್ಲಿರೋದು, ಏನಾಗುತ್ತೆ ಬಿಡು ನೋಡ್ಕೊಳ್ಳೋಣ, ಈ ಮಾತು ಎಲ್ಲಿವರೆಗೂ ಹೋಗಲ್ವೋ ಅಲ್ಲಿವರೆಗೂ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಈ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ತಾ ಇದ್ರೆ ಅನಿವಾರ್ಯತೆಯಿಂದಾಗಿ ಕಷ್ಟ ಅನುಭವಿಸುವಂತಾಗಿದೆ. ಎಸ್ ಭರತ್ ಏನ್ ಹೇಳ್ತೀರಾ? ಈಗ ವ್ಯಾಪಾರಸ್ಥರು ಅವ್ರು ಹೇಳ್ತಾ ಇದ್ರು 50% ಅಷ್ಟು ನಿಮ್ಗೆ ನಗದು ಬೇಕೇ ಬೇಕಾಗತ್ತೆ ಅನ್ನೋ ಅನಿವಾರ್ಯತೆ ಇರುತ್ತೆ. ಅಕೌಂಟ್ ಮೂಲಕವಾಗಿ ಯಾಕೆ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ? ರೈತರಿಗೆ ಅಕೌಂಟ್ಗಳನ್ನ ಮಾಡಿ ತಗೊಂಡಿರುವಂತದ್ದಕ್ಕೆ ಅವ್ರ ಅಕೌಂಟ್ ಅಲ್ಲಿ ಜಮಾ ಮಾಡಿಸುವಂಥದ್ದು, ಅಲ್ಲೇ ಆನ್ ದ ಸ್ಪಾಟ್ ಅಲ್ಲಿ ಮಾಡಕ್ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಗ್ರೌಂಡ್ ವರ್ಕ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿತ್ತು. ಇದೆಲ್ಲ ಆಕ್ಷನ್ ಆಗೋದು APMC ಯಾರ್ಡ್ ಅಲ್ಲಿ, ವ್ಯವಹಾರ ನಡೆಯೋದು APMC ಯಾರ್ಡ್ ಅಲ್ಲಿ. ಸ್ಟೇಟ್ ಗವರ್ಮೆಂಟು ಲುಕ್ಸ್ ಆಫ್ಟರ್ APMC. ಇವರು 5 ವರ್ಷ ಮುಂಚೆನೆ ಕ್ಯಾಶ್ಲೆಸ್ ಮಾಡಿ ರೈತರಿಗೆ ಎಲ್ಲರಿಗೂ ವ್ಯವಹಾರ ಮಾಡೋಕ್ಕೆ ಅನುಕೂಲ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ ತೆಗೆಸ್ಬಿಟ್ಟು ವ್ಯವಹಾರ ಮಾಡೋಕ್ಕೆ ಒಂದು ರೂಢಿ ಮಾಡ್ಕೊಂಡು ಬಂದಿದ್ರೆ ಇನ್ನೋವರೆಗೂ ಏನೋ ಒಂದು ಗ್ರೌಂಡ್ನಲ್ಲಿ ಚೇಂಜ್ ಆಗಿರ್ಬೋದಾಗಿತ್ತು. ಇದಕ್ಕಿದ್ದಂಗೆ ಯಾಕಂದರೆ ಅನ್ಆರ್ಗನೈಸ್ ಸೆಕ್ಟರು, ವ್ಯವಹಾರ ಮಾಡೋರು ಅನ್ಆರ್ಗನೈಸ್ ಸೆಕ್ಟರು, ವ್ಯವಹಾರ ಕೊಂಡ್ಕೊಳ್ಳೋರು ಅದೇ, ಮಾರೋರು ಅದೇ, 3 ಥರ ಜನನೂ ಅನ್ಆರ್ಗನೈಸ್ಡು ಇರುವಾಗ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಒಂದು ಇನ್ನೊಂದು ಏನಂದರೆ ದ ಓನರ್ಸ್ ಈಸ್ ಆನ್ ದ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಆಕ್ಷನ್ನು ಮಾಡೋದು ತೊಗರಿ ಆಗಲಿ ಇಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಆಗ್ತಾ ಇದೆ. ಅಂದರೆ ಅವ್ರ ಕೆಲಸ ಏನು ಮಾಡಿಲ್ಲ, ಅದಕ್ಕೆ ಇವಾಗ ಬೇರೆಯವರು ಅನುಭವಿಸ್ತವ್ರೆ. ಗವರ್ಮೆಂಟ್ ಶುಡ್ ಹ್ಯಾವ್ ಡನ್. ಆನ್ಲೈನ್ ಮೂಲಕ ಅವ್ರು ಅವಾಗ್ಲೇನೆ ಮಾಡಬೇಕಾಗಿತ್ತು. ನಾವೇನು ಅದಕ್ಕೆ ವಿರೋಧ ಮಾಡಿಲ್ಲ. ಎಸ್ ನಿಮ್ ಜೊತೆಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಜೊತೆಗೆ ಇದೆಲ್ಲವೂ ಕೂಡ ತರಕಾರಿ ಬೇಳೆಕಾಳುಗಳ ದರ ಕಡಿಮೆ ಆಗ್ತಾ ಇದೆ, ಆದ್ರೆ
ಅದನ್ನ ಸೇವಿಂಗ್ ಹೆಂಗ್ ಮಾಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಹೆಣ್ಮಕ್ಳು ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ. ಇಷ್ಟೊತ್ತನ ಬೇಳೆಗಳ ರೇಟ್ ಚೆಕ್ ಅನ್ನ ನನ್ನ ಸಹೋದ್ಯೋಗಿ ಪವಿತ್ರ ಮಾಡ್ತಾ ಇದ್ರು. ಈಗ ತರಕಾರಿಯ ರೇಟ್ ಚೆಕ್ ಅನ್ನ ಮಾಡೋಣ. ಹೇಗಿದೆ ತರಕಾರಿಯ ರೇಟ್ ಅಂತ ಹೇಳಿ ನೋಡೋಣ ಬನ್ನಿ. ಸದಾ ವ್ಯಾಪಾರದಿಂದ ಗಿಜಿಗುಡುವಂತಹ ಯಶವಂತಪುರದ ಎಪಿಎಂಸಿ ತರಕಾರಿ ಮಂಡಿ ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಬಹುತೇಕ 40 ದಿನಗಳೇ ಕಳೆದು ಹೋಗಿದೆ. ನೋಟು ನಿಷೇಧದಿಂದ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಬಹುತೇಕ ತರಕಾರಿ ಮಂಡಿ ಖಾಲಿಯಾಗಿರುವಂಥದ್ದು. ವ್ಯಾಪಾರ ಎಲ್ಲವೂ ಕುಸಿತಗೊಂಡಿದೆ. ಆದರೆ ಅದರಲ್ಲೂ ಕೂಡ ನಗದು ವ್ಯಾಪಾರ ನಡೆಯುವಂತಹ ಸ್ಥಳ ಇದು. ಯಾವುದೇ ರೀತಿಯ ಸ್ವೈಪಿಂಗ್ ಕಾರ್ಡ್, ಡೆಬಿಟ್ ಅದು ಯಾವುದೂ ಕೂಡ ಅರಿವಿಲ್ಲ ಇಲ್ಲಿನ ರೈತರಿಗೆ. ಸೊ ಇದರಿಂದ ಬಹುತೇಕ ವ್ಯಾಪಾರ ಕುಸಿತಗೊಂಡಿರುವಂಥದ್ದು. ಇನ್ನು ವ್ಯಾಪಾರಿಗಳು ಏನ್ ಹೇಳ್ತಾರೆ, ರೈತರೇನು ಹೇಳ್ತಾರೆ, ಬನ್ನಿ ಕೇಳೋಣ. ಸರ್, ಈಗ ಎಷ್ಟರ ಮಟ್ಟಿಗೆ ನೋಟು ನಿಷೇಧದ ಬಳಿಕ ಎಷ್ಟಿತ್ತು ರೇಟು ಈ ಹಿಂದೆ, ಈಗ ಎಷ್ಟಾಗಿದೆ? ಅರ್ಧಕ್ಕರ್ಧ ರೇಟ್ ತರಕಾರಿ ಡೌನ್ ಆಗೈತೆ. ಇವಾಗ ನವೆಂಬರ್ಗೆ ಇದ್ದಿದ್ದು ತಿಂಗಳು ಈ ತಿಂಗಳಿಗೂ ಅವಾಗ ಇದ್ದಿದ್ದು 40 ರೂಪಾಯಿ ಇದ್ದಿದ್ದು ರೇಟ್ ಇವಾಗ 20 ರೂಪಾಯಿ ಆಗೈತೆ. ಒಂದಿಷ್ಟು ತರಕಾರಿ ಇದು ಬೆಲೆ ಹೇಳಿ ಸರ್, ಈ ಹಿಂದೆ ಎಷ್ಟಿತ್ತು? ಇವಾಗ ಹುಳ್ಳಿಕಾಯಿಗಳೆಲ್ಲ ಬಂದು 20 ರೂಪಾಯಿ ಆಗೈತೆ. ಆಮೇಲೆ ಈ ತೊಂಡೆಕಾಯಿಗಳೆಲ್ಲ 10 ರೂಪಾಯಿ. ಈ ಕೋಸು, ನೌಕಲು, ಮೂಲಂಗಿ ಅವೆಲ್ಲ 5 ರೂಪಾಯಿ 6 ರೂಪಾಯಿ ಕೆಜಿ ಆಗೈತೆ. ಎಲ್ಲ ಒಂದು ಲೆಕ್ಕ ನೋಡಿದ್ರೆ ತೊಂದರೆನೆ. ನೀವೇನ್ ಹೇಳ್ತೀರಿ, ಇಲ್ಲಿನ ರೈತರು ಏನ್ ಹೇಳ್ತಾರೆ? ಜೊತೆಗೆ ವ್ಯಾಪಾರ ಎಷ್ಟು ಪ್ರಮಾಣದಲ್ಲಿ ಕುಸಿತ ಕಂಡಿದೆ, ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ? ಮೇಡಮ್, ಸದ್ಯಕ್ಕೆ ಕುಸಿತ ಕಂಡಿದೆ ಅಷ್ಟೇ. ಮುಂದೆ ಸರೋಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ಜನವರಿಯಿಂದ ನೋಡಬೇಕು. ಈಗ 40 ದಿನದಿಂದ ಎಷ್ಟರ ಮಟ್ಟಿಗೆ ಪ್ರಮಾಣದಲ್ಲಿ ಕುಸಿತ ಕಂಡಿದೆ? ಅರ್ಧಕ್ಕರ್ಧ ಕುಸಿತ ಕಂಡಿದೆ. ಏನ್ಸುತ್ತೆ ಸರ್, ನಂಬಿಕೆ ಇದೆಯಾ ಮೋದಿ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು? ಆದ್ರೆ ರೈತರಿಗೆ ಮಾಡ್ತಾರೆ ಮೋದಿ ಅವರು, ಏನೋ ಇವಾಗ ತೊಂದರೆ ಆಗಿರೋದು ಮುಂದೆ ಒಳ್ಳೇದಾಗುತ್ತೆ ಅಂತ ಒಂದು ಇದೈತೆ. ರೈತರಿಗೆ ಎಷ್ಟರ ಪ್ರಮಾಣದಲ್ಲಿ ತೊಂದರೆ? ರೈತರಿಗೆ ತುಂಬಾ ತೊಂದರೆನೇ ಆಗಿರೋದು. ಇನ್ನು ಬೇರೆಯವರಿಗೆ ಏನು ದುಡ್ಡಿನ ಒಂದ್ ಸ್ವಲ್ಪ ತೊಂದರೆ ಆಗಿದೆ. ಎಲ್ಲ ಮುಂದೆ ಸರಿ ಹೋಗ್ಬೋದು ಅಂತ ಜನ ತಿಳ್ಕೊಂಡಾರೆ ಅಷ್ಟೇ. ಈಗ ದೊಡ್ಡವರ ಮನೆಯಲ್ಲಿ ಕೋಟಿ ಸಿಕ್ಕಾಗ ಇಲ್ಲಿ ಚಿಲ್ಲರೆ ವ್ಯಾಪಾರ ಮಾಡ್ತಾ ಇರುವಂತಹ ರೈತರಿಗೆ ಈ ರೀತಿ ಆದಾಗ ಏನ್ ಅನ್ಸುತ್ತೆ? ದೊಡ್ಡವ್ರು ಯಾವತ್ತೂ ದೊಡ್ಡವರಮ್ಮ. ಇಷ್ಟು ದಿನ ಬಡವರು ಅಷ್ಟೇ ಬ್ಯಾಂಕಲ್ಲಿ ನಿಂತು ದುಡ್ಡು ತಗೊಂಡಿರೋದು. ಕೋಟ್ಯಾಧೀಶ ಯಾರು ಬಂದು ಒಂದು ಕ್ಯೂನಲ್ಲಿ ನಿಂತು ಯಾರು ದುಡ್ಡು ತಗೊಂಡಿಲ್ಲ. ಒಳೊಳಗೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದ್ರ ಕಂಡ್ರೆ ಮಾತ್ರ ನೋವಾಗತ್ತೆ ರೈತರ ಕಡೆಯಿಂದ ಅಷ್ಟೇ. ಇದು ಇಲ್ಲಿನ ರೈತರ ಮಾತಾಗಿದೆ. ಬಹುತೇಕ ವ್ಯಾಪಾರ ಕಂಡಿದೆ. ಸದ್ಯದ ಮಟ್ಟಿಗೆ ಚೇತರಿಕೆಯ ಯಾವ ಲಕ್ಷಣಗಳಿಲ್ಲ. ಮೋದಿ ಏನೋ 50 ದಿನ ಹೇಳಿದ್ದಾರೆ, ಆದರೆ ಬಹುಶಃ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಸದ್ಯದ ಮಟ್ಟಿಗೆ ಯಾವ ರೀತಿಯ ಸುಧಾರಿಸುವಂತಹ ಪರಿಸ್ಥಿತಿ ಕಾಣ್ತಾ ಇಲ್ಲ. ರೈತಾಪಿ ವರ್ಗದ ಸಂಕಷ್ಟ ಯಾರಿಗೂ ಕೂಡ ಕೇಳ್ತಾ ಇಲ್ಲ ಅನ್ನುವಂತಹ ಅಳಲನ್ನ ಇಲ್ಲಿನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಸನ್ನ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಬಿಡ್ತೀನಿ. ಅವ್ರು ಹೇಳ್ತಾ ಇದ್ರು ಯಾರು ದೊಡ್ಡವ್ರು ಕ್ಯೂ ಅಲ್ಲಿ ನಿಂತಿಲ್ಲ ಅಂತ ಹೇಳಿ. ದೊಡ್ಡವ್ರ ವ್ಯಾಪಾರಸ್ಥರು ಕೂಡ ಹೋಗಿ ಕ್ಯೂ ಅಲ್ಲಿ ನಿಲ್ಲಲ್ಲ. ಯಾಕಂದ್ರೆ ಒಂದು ಲೆಟರ್ ಹೆಡ್ ಅನ್ನ ಬರೆದ್ಬಿಟ್ಟು ಒಂದು ಚೆಕ್ ಅನ್ನ ಬರೆದು ಕೊಡ್ತಾರೆ. ಕ್ಯಾಶ್ ಅನ್ನ ತರೋಕೆ ಇನ್ನೊಬ್ರು ಯಾರನ್ನೋ ವ್ಯಕ್ತಿಯನ್ನ ಕಳಿಸ್ತಾರೆ. ಕ್ಯೂ ಅಲ್ಲಿ ನಿಲ್ಲೋ ಅಗತ್ಯತೆ ಯಾರಿಗೂ ಕೂಡ ಇರೋದಿಲ್ಲ. ಯಾರೋ ಒಬ್ರು ಹೋಗಿ ಕಳಿಸಿದಾಗ ಅವ್ರು ಹೋಗಿ ತೊಗೊಂಡು ಬರುವಂತ ಕೆಲಸ ನಡೀತಾ ಇರುತ್ತೆ. ಹಾಗಾಗಿ ದೊಡ್ಡವ್ರು ಯಾರು ಕೂಡ ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೆ. ಎಸ್ ಮೇಡಮ್, ಈಗ ನಾನು ಹೇಳ್ತಾ ಇದ್ದೆ ಈ ತರಕಾರಿ ಕಾಳುಗಳದ್ದು ಎಲ್ಲವೂ ಕೂಡ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಮನೆಯಲ್ಲಿ ಕೊಟ್ಟಿರುವಂತ ದುಡ್ಡನ್ನ ಇಷ್ಟು ತರಕಾರಿಗೆ ತಗೊಂಬ ಅಂತೇಳಿ ಉಳಿದಿರೋದೆಲ್ಲ ಸೇವಿಂಗ್ ಆಗ್ತಾ ಇದೆಯಾ ಮನೆಯಲ್ಲಿ? ಉಳಿದಿರೋರು ಸೇವಿಂಗ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಹೇಳ್ದಂಗೆ ಮನೆ ಮುಂದೆ ತರಕಾರಿ ತೊಗೊಳಕ್ಕಾಗಲ್ಲ, ಅದೇ ಚೀಪು. ಮಾಲ್ಗಳಿಗೆ ಹೋಗ್ತೀವಿ, ಮಾಲು ದೂರ ಇರುತ್ತೆ. ಸೊ ಅದಕ್ಕೆ ಪೆಟ್ರೋಲ್ ಖರ್ಚು, ಅದಕ್ಕೆ ಗಾಡಿ ಆಟೋ ಮಾಡ್ಕೊಂಡು ಹೋಗ್ತೀವಿ, ಅಲ್ಲಿ ಖರ್ಚಾಗತ್ತೆ. ಅಲ್ಲಿ ಹೋಗ್ತಾ ಇದೆ ಅಷ್ಟೇ. ಏನೋ ಮನೆ ಮುಂದೆ ವ್ಯಾಪಾರ ಆಗಿ ನಮ್ಗೆ ಚಿಲ್ಲರೆ ಕಾಸಿದ್ದಿದೆ, ಅದ್ರಲ್ಲಿ ಉಳಿಸ್ಕೊಂಡು ಇವಾಗ ಇವ್ರು ಹೇಳ್ದಂಗೆ ತರಕಾರಿಗಳೆಲ್ಲ ಕಡಿಮೆ ಆಗಿ ಒಂದು ಸ್ವಲ್ಪ ಉಳಿತಾಯ ಆಗ್ತಾ ಇತ್ತು. ಬಟ್ ನಂಗೆ ಅನ್ಸೋದೆ ಇವಾಗ ಇನ್ನೂ ಜಾಸ್ತಿ ಖರ್ಚಾಗ್ತಾ ಇದೆ ಅಂತೆ. ಬಟ್ ಇದೆಲ್ಲ ಟೆಂಪ್ರರಿ ಅನ್ಸುತ್ತೆ. ಡೆಫಿನೆಟ್ ಆಗಿ ಸರಿ ಆಗ್ಬೋದು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ನೀವು ಹೋದಾಗ ಎಲ್ಲಾದ್ರೂ ಸ್ವೈಪ್ ಮಾಡ್ತಾ ಇದ್ದೀರಾ? ಹೊರಗಡೆ ಎಲ್ಲಾದ್ರೂ ಸ್ವೈಪ್ ಯೂಸ್ ಮಾಡ್ತಾ ಇದ್ರೆ ಕಿರಾಣಿ ಅಂಗಡಿಗಳಲ್ಲೆಲ್ಲ? ಇಲ್ಲ, ಕಿರಾಣಿ ಅಂಗಡಿಲಿ ಮಾಡಿಲ್ಲ, ಮಾಲ್ಗಳಲ್ಲೇ ಮಾಡಿ. ಇವಾಗ ನೀಲ್ಗಿರೀಸು ಅಥವಾ ರಿಲಯನ್ಸ್ ಫ್ರೆಶ್ ಅಂತ ಕಡೆ ಹೋಗಿ ಮಾಡಿದ್ದೀನಿ ಅಷ್ಟೇ. ಚಿಕ್ಕ ಅಂಗಡಿಲಿ ಎಲ್ಲಿ ಸ್ವೈಪ್ ಮಾಡಿಲ್ಲ. ಇಡ್ತಾ ಇಲ್ಲ, ಇನ್ನೂ ಇಟ್ಟಿಲ್ಲ ಅವರು. ನಾವು ಆಲ್ಮೋಸ್ಟ್ ತರಕಾರಿ ಮಂಡಿನಲ್ಲಿ ಒಂದು 40-50 ಜನ ಮಾಡಿದ್ದಾರೆ ಸರ್ ಅಷ್ಟೇ. ನಾನು 350 ಅಂಗಡಿ ಇರೋದು ತರಕಾರಿ ಅಂಗಡಿ, 40-50 ಜನ ಮಾಡಿದ್ದಾರೆ. ಇದರಲ್ಲಿ ಇದೇ ತೊಂದರೆ. ಮತ್ತೆ ನಾವು ರೈತನ ಕೊಟ್ಟು ಕಳಿಸ್ಬೇಕು, ಸ್ವೈಪ್ ಮಾಡಿ ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಅದು ಬೆಳಿಗ್ಗೆ ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇವ್ರದ್ದೆಲ್ಲಾನು ಕರೆಂಟ್ ಅಕೌಂಟ್ ಇಲ್ಲ ತರಕಾರಿ ಮಾರ್ಕೆಟ್ ಮಂಡಿಯವ್ರದ್ದೆಲ್ಲರದು. ಅದರಿಂದ ತುಂಬ ತೊಂದರೆ ಆಗುತ್ತೆ ಅಂತ ಯಾರು ಮಾಡೋಕೆ ಮುಂದೆ ಹೋಗ್ತಾ ಇಲ್ಲ.
ಚೆಕ್ ವ್ಯವಹಾರ ನಡೆಯಲ್ವಾ ಈ APMC ಅಲ್ಲಿ ಎಲ್ಲ? ಸರ್ ಏನ್ ಗೊತ್ತಾ ಸರ್, 5 ನಿಮಿಷ ಟೈಮ್ ಸಿಗಲ್ಲ ಸರ್. ಈ ವಸ್ತುನ ಹಿಂಗ್ ತಗೊಂಡು ಬಂದ್ರೆ ಅಲ್ಲಿ ಸಾಲಾಗಿ ನಿಂತಿರ್ತಾರೆ, ಇನ್ನೊಂದ್ ಟ್ರಕ್ ಲೋಡ್ ಹಾಕೊಳ್ಬೇಕು, ಅದ್ರಲ್ಲಿ ನಾವು ಚೆಕ್ ಬರ್ಕೊಂಡು ನೋಡ್ಕೊಂಡು ತಪ್ಪಾದ್ರೆ ತಿರ್ಗಾ ಓಡ್ ಬಂದು ಕೊಟ್ಟು ತಗೊಂಡೋಗೋ ಪರಿಸ್ಥಿತಿ. ಅದಕ್ಕೆ ಗೋಜಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಗೋಜಿಲಾಗುತ್ತೆ ಅನ್ನೋ ಭಯದಿಂದ ಅವರು ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಟ್ರಸ್ಟ್ ಡೆಫಿಸಿಟ್ ಇದೆ. ಫಾರ್ಮರ್ಸು ಅವ್ರ ಸರಕು ತಗೊಂಡು ಬರುವಾಗ ತೂಕ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋದ್ಮೇಲೆ ಅದು ಟ್ರಸ್ಟ್ ಡೆಫಿಸಿಟ್, ಅವ್ರಿಗೆ ಕ್ಯಾಶ್ ಬೇಕು ಇಮಿಡಿಯೇಟ್ಲಿ. ಯಾಕಂದ್ರೆ ನಂಬಿಕೆ ಇಲ್ಲ. ಇವತ್ತು ಅಲ್ಲಿ ಕೂತಿರೋ ವ್ಯಕ್ತಿ ನಾಳೆ ಕೂತಿರ್ತಾರೋ ಇಲ್ಲೋ ಅಂಗಡಿಯವರು, ಅದು ಒಂದು ಟ್ರಸ್ಟ್ ಡೆಫಿಸಿಟ್ ಇದೆ. ಬೇರೆ ಯಾವ ಕಡೆಯಿಂದ ಯಾವ ಫಾರ್ಮರು ಏನು ಬೇಳೆ ತಂದಿರ್ತಾನೋ, ಏನು ವೆಜಿಟೇಬಲ್ಸ್ ತಂದಿರ್ತಾನೋ ಹೇಳೋಕ್ಕಾಗಲ್ಲ. ಒಂದು ಫಿಕ್ಸ್ ಇಲ್ಲ. ಅಂಗಡಿ ಅಂದರೆ ಒಂದು ಫಿಕ್ಸು ಇದೆ, ಅಂಗಡಿ ಇಲ್ಲೇ ಇದೆ ಅಂತ. ಅವ್ನು ಯಾವ ಎಕರೆದಲ್ಲಿ ಎಷ್ಟು ಏನು ಗೊತ್ತೂ ಇರಲ್ಲ. ಅದು ತಗೊಂಡು ಬಂದು ಮಾರ್ಬಿಟ್ಟು ಒಂದು 50 kg ತರ್ತಾನೆ. 50 kg ಇರುವಾಗ ಒಂದು ಚೆಕ್ ತಗೊಂಡೋದ್ರೆ ಅವ್ನು ಕೆಲವು ಇನ್ಸ್ಟೆನ್ಸ್ ಹಿಂಗೂ ಆಗುತ್ತೆ, ಚೆಕ್ ಕೊಡೋರು ಚೆಕ್ ಪಾಸು ಆಗಲ್ಲ ಪಾಪ, ತಿರ್ಗಾ ಅವ್ನು ಓಡಾಡ್ಬೇಕು. ಇದು ನಡೀತಾ ಇದೆ. ಇದು ಇದೆ. ಇನ್ನೂ ಅನ್ಯಾಯ ರೈತರಿಗೆ ಜಾಸ್ತಿ ಆಗುತ್ತೆ. ತಗೊಂಡು ನಾವು ಕೊಟ್ಟಿವಿ ಅಂದ್ರೆ ಯಾವ ರೀತಿ ಅಂದ್ರೆ, ಇವತ್ತು ಬೆಳಗ್ಗೆ ಒಬ್ಬ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾನೆ, ಇವನು ಈ ರೈತ ಮುಗಿಸ್ಬಿಟ್ಟು ಹೋಗಿರ್ತಾನೆ. ಬೆಳಗ್ಗೆ ಆ ರೈತ ನಾನು ಎಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿ ನಾನು ಯಾರು ದುಡ್ಡು ಕೊಟ್ಟರು ಅಂತ ಗೊತ್ತಿಲ್ದಿರೋ ಪರಿಸ್ಥಿತಿ ವ್ಯವಹಾರ ನಡೀತದೆ. ಇವಾಗ APMC ಇರೋದೇ ಹಾಗೆ, ಯಾರು ನಿಂತಿರ್ತಾರೋ ಅವ್ರ ಕಡೆ ಬರ್ತಾರೆ, ಎಲ್ಲಿ ಹೋಗುತ್ತೋ ಅಲ್ಲಿ ಯಾರು ನಿಂತಿದ್ದಾರೆ, ಮಾಲೀಕ ನಿಂತಿದ್ದಾನೋ, ಕಾರ್ಕುನ್ ನಿಂತಿದ್ದಾನೋ, ಬೇರೆ ಯಾರು ನಿಂತಿದ್ದಾರೋ ಗೊತ್ತಿಲ್ಲ. ಅವ್ನ್ ಪಾಪ ಯಾವಾಗ 50 kg ಅಂದ್ರೆ ಇದರ ಅರ್ಥ ವ್ಯವಸ್ಥಿತವಾಗಿ ಯಾವುದು ಇಲ್ಲ APMC. ಆ ವ್ಯವಸ್ಥೆ ಅನ್ನೋದು APMC ಅಲ್ಲಿ ಬಂದಾಗ ಇದೆಲ್ಲವೂ ಕೂಡ ಆಗಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿವರೆಗೂ ಸಾಧ್ಯ ಇಲ್ಲ. ಸಮಿತಿನಲ್ಲಿ APMC ಸಮಿತಿನಲ್ಲಿ, ಅದು ತರಕಾರಿ ಸಮಿತಿನಲ್ಲಿ ಯಾವುದೇ ವ್ಯವಸ್ಥೆ ತರ್ಲಿಕ್ಕೆ ಹೋದ್ರೆ ಒಳಗಡೆ ಇರುವಂತ ಅಧಿಕಾರಿಗಳು ಅದನ್ನ ಶಾಶ್ವತವಾಗಿ ಬರೋ ತರ ಮಾಡೋದಿಲ್ಲ. ಯಾಕೆ? ಅವ್ರಿಗೆ ಮತ್ತೆ ಏನ್ ಸಿಗ್ಬೇಕೋ ಅವೆಲ್ಲ ಹೋಗುತ್ತೆ. ಅಧಿಕಾರಿಗಳು ಹೌದು, ಲಂಚ ಸಿಗೋದಿಲ್ಲ ಅನ್ನೋ ಉದ್ದೇಶದ ಮೇಲೆ ಯಾವುದೇ ಕಾರ್ಯಕ್ರಮ ಸರ್ಕಾರ ತರುತ್ತೆ. ಒಳ್ಳೊಳ್ಳೆ ಕಾರ್ಯಕ್ರಮ ತಂದಿದೆ. ಇದನ್ನೆಲ್ಲ ಇವಾಗ ನಾವೇನ್ ಮಾತಾಡ್ತಾ ಇದೀವಿ, ಕಾರ್ಡಿಂದು, ಚೆಕ್ಕಿಂದು, ಮತ್ತೆ ಟ್ರೇಡಿಂಗ್ ಯಾವ ತರ ಮಾಡಬೇಕು, ಯಾವ ರೀತಿ ಲೆಕ್ಕ ಕೊಡಬೇಕು, ಯಾವ ರೀತಿ ನಡ್ಕೋಬೇಕು ಅಂತ ಎಲ್ಲಾನು ಇದೆ. ಏನ್ ಮಾಡ್ತಾರೆ, ಎಲ್ಲ ಪೇಪರ್ ತರ್ತಾರೆ, ರೈತರು ಮಂಡಿ ಮಾಲೀಕರ ಮುಂದೆ ಬಂದು ಹೇಳ್ತಾರೆ ಈ ತರ ಮಾಡ್ಬೇಕು ನೀವು ಅಂತ. ಅದನ್ನ ಇವ್ರ ಮಂಡಿ ಮಾಲೀಕರು ಅವೆಲ್ಲ ಏನ್ ಮಾಡ್ಬೇಕ್ರಿ, ಏನ್ ಮಾಡಕ್ ನೋಡ್ರಿ ನಾನ್ ನೋಡ್ಕೋತೀವಿ ಬಿಡಿ ಅಂದ್ಬಿಟ್ಟು ಅಲ್ಲೇ ಮುಚ್ಚಾಕ್ತಾರೆ ಅದನ್ನ. ಇಲ್ಲ ನೋಡಿ, ಇವಾಗ ಯಾಕಂದ್ರೆ ವ್ಯಾಪಾರ ಅಲ್ಲಿ ಇರುವಂತ ಮಂಡಿಯಲ್ಲಿರುವಂತವ್ರಿಗೆ ಕ್ಯಾಶ್ ಬೇಕಾಗುತ್ತೆ. ಕ್ಯಾಶ್ ವ್ಯವಹಾರ ಎಲ್ಲ ಆಗಕ್ ಶುರುವಾಗುತ್ತೋ ಅಲ್ಲಿ ಬ್ಲ್ಯಾಕ್ ಹುಟ್ಟಕ್ ಶುರುವಾಗುತ್ತೆ. ವ್ಯವಹಾರ APMCದಲ್ಲಿ ಒಂದು ಪ್ರೆಷರ್ ಬರುವಾಗ ಸೀಸನ್ನಲ್ಲಿ 10 ಲಕ್ಷ ಚೀಲ ತಂದು ಆಲೂಗಡ್ಡೆ ಈರುಳ್ಳಿ ಬರುತ್ತೆ. 10 ಲಕ್ಷ ಚೀಲ ಬರುವಾಗ ತುಮಕೂರು ರೋಡ್ವರೆಗೂ ಲಾರಿ ಕ್ಯೂ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಇರೋ ಸಿಸ್ಟಮಲ್ಲಿ ಅವರು ಒಂದು 10% ಮ್ಯಾನೇಜ್ ಮಾಡ್ಬೋದು. 10% ಅಂದರೆ 10,000 ಚೀಲ ಮಾಡೋವರೆಗೂ ಅವರು ಮ್ಯಾನೇಜ್ ಮಾಡೋಕ್ಕೆ ಅವ್ರಿಗೆ ಕೇಪಬಿಲಿಟಿ ಇದೆ. ಬಿಯಾಂಡ್ ದಟ್ ಅವ್ರ ತವ ಕೆಪಾಸಿಟಿನೇ ಇಲ್ಲ, ಇನ್ಫ್ರಾಸ್ಟ್ರಕ್ಚರು ಇಲ್ಲ, ಗೌರ್ಮೆಂಟ್ ತವ ಸ್ಟಾಫು ಇಲ್ಲ, ಅದಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಆಗೋಕ್ಕೂ ಇಲ್ಲ. ಸಿಸ್ಟಮ್ ಓವರ್ನೈಟ್ ಚೇಂಜ್ ಆಗೋಕ್ಕೆ ಪಾಸಿಬಿಲಿಟಿ ಇಲ್ಲ. ಒಬ್ಬರೇ ಕಾಲರ್ ರೆಡಿ ಇದ್ದಾರೆ ನಮ್ಮ ಜೊತೆಗೆ. ಚಂದ್ರಶೇಖರ್ ಅಂತ ಹೇಳಿ ತಿಪ್ಟೂರಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ಕಾರ. ಏನ್ ಮಾಡ್ಕೊಂಡಿರುತ್ತಾವು ಸರ್? ನಾವು ರೈತರು. ಹೇಳಿ ಸರ್. ನಾವು ಹಾಲಿನ ಡೈರಿ ಸೆಕ್ರೆಟರಿ. ಓಕೆ. KMF ಡೈರಿ ಅವರು. ನಮ್ಮಲ್ಲಿ ಮೇಜರ್ ಇವಾಗ ಹಾಲಿನ ಉತ್ಪಾದಕರಿಗೆ ಬಿಲ್ಲೇ ಕೊಡಕ್ ಆಗ್ತದೆ. ಹೌದೌದೌದು, ಅದು ಹಾಲಿನ ಸಮಸ್ಯೆನ ನಾವು ಕೇಳಿದ್ವಿ. ಅವ್ರಿಗೆ ದುಡ್ಡು ಕೊಡೋಕ್ ಆಗ್ತಾ ಇಲ್ಲ, ಯಾರು ಬಂದ್ ಹಾಲು ಹಾಕಿ ಹೋಗ್ತಾ ಇದ್ರೆ ಡೈರಿಗಳಲ್ಲಿ ಅವ್ರಿಗೂ ಕೂಡ ದುಡ್ಡು ಕೊಡೋಕ್ ಆಗ್ತಿಲ್ಲ ಅಂತ. ಅದ್ ನಾವು ಸುದ್ದಿ ಮಾಡಿದ್ವಿ, ಪಬ್ಲಿಕ್ ಟಿವಿನೇ ಅದ್ ಮೊದಲೇ ಪ್ರಸಾರ ಮಾಡಿದ್ದು, ಡೈರಿಯಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಇನ್ನೂ ಸಾಲ್ವ್ ಆಗಿಲ್ಲ ಚಂದ್ರಶೇಖರ್ ಅವರೇ, ಇನ್ನೂ ಸಾಲ್ವ್ ಆಗಿಲ್ಲ, ಅದು ಸಮಸ್ಯೆ ಬಗೆಹರಿದಿಲ್ಲ. ಸಾಲ್ವ್ ಆಗಿಲ್ಲ ಸರ್. 3 ವಾರದ ಬಿಲ್ ಹಾಕಿದ್ರೆ 40% ದುಡ್ಡು ಕೊಡ್ತಾರೆ. 100 ರೂಪಾಯಿ ಹಾಕಿದ್ರೆ 40 ರೂಪಾಯಿ ಕೊಡ್ತಾರೆ. 40 ರೂಪಾಯಿ ತಗೊಂಡಾಗ ನಾವ್ ಯಾರ್ಯಾರಿಗೆ ಕೊಡೋದು, ರೈತರಿಗೆ ಎಷ್ಟು ಜನ ಕೊಡಕ್ಕೆ ಅಂತ ಆಗುತ್ತೆ. ಕರೆಕ್ಟ್ ಹೌದು. ಯಾವ ಟೈಪ್ ಅಲ್ಲಿ ಮಾಡಕ್ಕಾಗುತ್ತೆ ಸರ್? ಇದು ಮೇಜರ್ ಎಫೆಕ್ಟ್ ರೈತ ನನಗೆ ತುಂಬಾ ಎಫೆಕ್ಟ್ ಆಗೋದೆ. ಹೌದೌದು, ಅಲ್ಲಿ ಚಿಲ್ಲರೆ ಅಗತ್ಯತೆ ಇದೆ. ಅಲ್ಲಿ ಕ್ಯಾಶ್ಲೆಸ್ ಮಾಡಕ್ ಆಗಲ್ಲ ನಿಮ್ಗೆ. 40 ರೂಪಾಯಿ 30 ರೂಪಾಯಿಗೆಲ್ಲ ಕಾರ್ಡ್ ಎತ್ಕೊಡಿ ಅದರಲ್ಲೇ ಹಾಕ್ತೀನಿ ಅನ್ನಕ್ ಆಗಲ್ಲ, ಅದು ನಿಜ. ಓಕೆ ಚಂದ್ರಶೇಖರ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ಮತ್ತೊಬ್ಬ ಕಾಲರ್ ಕೂಡ ರೆಡಿ ಇದ್ದಾರೆ ನಮ್ಮ ಜೊತೆಗೆ. ಕೂಡ್ಲಪ್ಪ ಅಂತ ಹೇಳಿ ನಮ್ಮ ಜೊತೆಗೆ ಕರೆ ಮಾಡಿದ್ದಾರೆ. ನಮಸ್ಕಾರ ಕೂಡ್ಲಪ್ಪ ಅವರೇ, ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮೂಡ್ಲಪ್ಪ ಅಂತ ಸರ್. ಮೂಡ್ಲಪ್ಪ ಅವರು, ಕ್ಷಮಿಸಿ, ಹೇಳಿ ಸರ್. ಸರ್ ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋರು. ಹೇಳಿ ಸರ್. ಕೂಲಿ ಕಾರ್ಮಿಕರು ಮತ್ತೆ. ಆದ್ರೆ ಈಗ ಮೋದಿ ಅವ್ರು ಮಾಡಿರೋ ಪ್ರಾಬ್ಲಮ್ ಇಂದ ಕೆಲಸಗಳೇ ಸಿಗ್ತಾ ಇಲ್ಲ. ಯಾರು?
ಮೋದಿ ಸರ್ ಪ್ರಾಬ್ಲಮ್ ಮಾಡ್ಬಿಟ್ಟಿದ್ದಾರೆ ಫುಲ್. ಓಕೆ, ಅಲ್ಲ ಈಗ ನೀವು ಕಾಂಟ್ರಾಕ್ಟರ್ ತಾನೇ? ಹೌದು. ಯಾಕೆ ಇಷ್ಟು ದಿನ ಕಾಂಟ್ರಾಕ್ಟರ್ ಕೂಲಿ ಕಾರ್ಮಿಕರಿಗೆಲ್ಲ ನಾನು ಯಾವಾಗಿದ್ರು ಕೂಡ ಒಂದು ಪ್ರಶ್ನೆ ಎತ್ತಾ ಇದ್ದೆ, ಕೂಲಿ ಮಾಡೋರ್ಗೆ ಯಾಕೆ ಬರೀ ಕ್ಯಾಶ್ ಅಲ್ಲೇ ಕೊಡ್ತಾ ಇದ್ರಿ? ಅಲ್ಲ ಕ್ಯಾಶ್ ಪ್ರಾಬ್ಲಮ್ ಅಲ್ಲ, ಕೆಲಸನೇ ಕೊಡ್ತಾ ಇಲ್ಲ. ಈಗ ಯಾರು 2 ಲಕ್ಷ ಮೇಲೆ ದುಡ್ಡು ಹಾಕಂಗಿಲ್ಲ ಬ್ಯಾಂಕ್ ಅಲ್ಲಿ ಅಂದ್ಮೇಲೆ ಬಿಲ್ಡಿಂಗ್ ಹೆಂಗ್ ಕಟ್ತಾರೆ ಅವರು? 10 ಲಕ್ಷ 20 ಲಕ್ಷ ಬಿಲ್ಡಿಂಗ್ ಇದು ಪ್ರಶ್ನೆ ಬಂದಿದ್ದು. ನೀವು ಆನ್ಲೈನ್ ಅಲ್ಲಿ ಯಾವ್ದು ಕೂಡ ಕೆಲಸ ಮಾಡಿಸ್ಕೊಳಕ್ ಆಗ್ತಿಲ್ವಾ? ಈಗ ಖರೀದಿ ಮಾಡೋದು ಕೆಲಸ ಮಾಡಕ್ ಮಾತ್ರ ಬರ್ತಾ ಇದಾರೆ, ಕೂಲಿ ಮಾಡೋರೆಲ್ಲ ಇದಾರೆ. ಹೌದು. ನೀವು ಕಾಂಟ್ರಾಕ್ಟರ್ ಅಂದ್ರೆ ಸಿಮೆಂಟ್ ಖರೀದಿ ಮಾಡೋದು ಆನ್ಲೈನ್ ಅಲ್ಲಿ ಮಾಡ್ಬೋದಿತ್ತು, ಇಟ್ಟಿಗೆ ಖರೀದಿ ಮಾಡೋದು ಆನ್ಲೈನ್ ಅಲ್ಲಿ ಮಾಡ್ಬೋದಿತ್ತು, ಕಬ್ಬಣ ಖರೀದಿ ಮಾಡೋದು ಆನ್ಲೈನ್ ಅಲ್ಲಿ ಮಾಡ್ಬೋದಾಗಿತ್ತಲ್ವಾ? ಅಲ್ಲ ಬಿಲ್ಡಿಂಗ್ ಕಟ್ಟಕ್ ಕೆಲಸ ಕೊಡೋರೇ ಇಲ್ವಲ್ಲ. ಈಗ 2 ಲಕ್ಷ ಮೇಲೆ ಬ್ಯಾಂಕ್ ಅಲ್ಲಿ ಹಾಕ್ಬೇಡ್ರಿ, 10 ಲಕ್ಷ ಮೇಲೆ ಬ್ಯಾಂಕ್ ಅಲ್ಲಿ ಹಾಕ್ಬೇಡ್ರಿ ಅಂತ ಹೇಳಿದ್ಮೇಲೆ ಅವ್ನು 20 ಲಕ್ಷ 25 ಲಕ್ಷ ಬಿಲ್ಡಿಂಗ್ ಆಗುತ್ತೆ. ಯಾರು ಹೇಳಿದ್ರು ಸರ್ 2 ಲಕ್ಷ ಹಾಕ್ಬೇಡಿ 3 ಲಕ್ಷ ಹಾಕ್ಬೇಡಿ ಅಂತ ಹೇಳಿ? ಎಷ್ಟಾದ್ರೂ ಡೆಪಾಸಿಟ್ ಮಾಡಿ, ನಿಮ್ಗೆ ಡೆಪಾಸಿಟ್ ಮಾಡಬೇಡಿ ಅಂತ ಹೇಳಿದವ್ರು ಯಾರು ಇವಾಗ? ಈಗ ಅದು ಭಯ ಪಟ್ಟು ಯಾರು ಬಿಲ್ಡಿಂಗ್ ಕೆಲಸನೇ ಕೊಡ್ತಾ ಇಲ್ಲ. ಎಲ್ಲ ಸರ್, ಯಾರು ಹೇಳಿದವ್ರು ನಿಮ್ಗೆ ಡೆಪಾಸಿಟ್ ಇಷ್ಟೇ ಮಾಡಿ ಇಷ್ಟೇ ಮಾಡಬೇಡಿ ಅಂತ ಹೇಳಿ ಹೇಳಿದವ್ರು ಯಾರು ನಿಮ್ಗೆ? ಲಿಮಿಟೇಷನ್ ಇಲ್ಲ ಸರ್, ಡೆಪಾಸಿಟ್ ಮಾಡಕ್ ಲಿಮಿಟೇಷನ್ ಇಲ್ಲ. ನಿನ್ನೆ ತಂದಿರೋ ಹೇಳಿರೋದು ಬೇರೆ. 5,000 ರೂಪಾಯಿಗಿಂತಲೂ ಹೆಚ್ಚಿಗೆ ದುಡ್ಡನ್ನ ಏನಾದ್ರು ಅದು 500 ಮತ್ತೆ 1,000 ರೂಪಾಯಿ ನೋಟ್ ಇದ್ದಾಗ ಅದಕ್ಕೆ ದಾಖಲೆ ಕೊಡಿ, ಯಾಕೆ ಇಷ್ಟು ದಿನ ತಡ ಆಯ್ತು ನೀವು ಹಾಕಕ್ಕೆ ಅಂತ ಹೇಳ್ತಾ ಇರೋದು. ಅದನ್ನ ಬಿಟ್ರೆ ಬೇರೆ ಡೆಪಾಸಿಟ್ ಇದ್ರೆ ಹಾಕಿದ್ರಲ್ಲಿ ಯಾರು ನಿಮಗೆ ಕೇಳ್ತಾ ಇರೋದು? ಓಕೆ, ಎಸ್ ಮೂಡಪ್ಪ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಜೊತೆ ನಾನು ಚರ್ಚೆನ ಮಾಡ್ತೀನಿ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.